ನಮಸ್ಕಾರ ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ನೋಡೋಣ 32 ಸುಲಭ ಮನೆಮದ್ದುಗಳು. 1. ಬೊಜ್ಜು ಕರಗಿಸಲು ಬೆಳಿಗ್ಗೆ ಮತ್ತು ಸಂಜೆ ಬಿಸಿ ನೀರಿಗೆ 1 ದೊಡ್ಡ ಚಮಚ ಜೇನುತುಪ್ಪ ಬೆರೆಸಿ ಕುಡಿಯಬೇಕು. 2. ಪ್ರತಿದಿನ ದಾಳಿಂಬೆ ಹಣ್ಣಿನ ರಸವನ್ನು ಸೇವಿಸುತ್ತಿದ್ದರೆ ಹೃದಯ ಹಾಗೂ ಮೂತ್ರಪಿಂಡ ಕ್ರಿಯೆಗೆ ಹೊಸ ಚೈತನ್ಯ ಸಿಗುತ್ತದೆ. 3. ಪರಂಗಿಕಾಯಿಯನ್ನು ಸಕ್ಕರೆಯೊಂದಿಗೆ ತಿನ್ನುವುದರಿಂದ ಹೊಟ್ಟೆಯಲ್ಲಿರಬಹುದಾದ ದುಂಡು ಹುಳಗಳು ನಾಶ ಹೊಂದುತ್ತದೆ. 4. ಕ್ಯಾರೆಟ್ ಹಲ್ವ ಸೇವನೆಯಿಂದ ವೀರ್ಯ ವೃದ್ಧಿಯಾಗುವುದು ಮತ್ತು ಲೈಂಗಿಕ ಸಾಮರ್ಥ್ಯ ಹೆಚ್ಚುವುದು. 5. ಚೆನ್ನಾಗಿ ಮಾಗಿದ ಅನನಾಸು ಹಣ್ಣಿನಿಂದ ತಯಾರಿಸಿದ ಪಾನಕ ಸೇವಿಸುವುದರಿಂದ ಉರಿಮೂತ್ರ ಗುಣವಾಗುವುದು. 6. ಅಲಸಂಡೆ ಕಾಳಿನ ಸೇವನೆಯಿಂದ ಗಂಡಸರಿಗೆ ವೀರ್ಯ ಉತ್ಪತ್ತಿ ಹೆಚ್ಚಾಗುತ್ತದೆ. ಅಲಸಂಡೆ ಕಾಳು ಬೇಯಿಸಿದ ನೀರಿಗೆ ಉಪ್ಪು ಹಾಕಿ ಕುಡಿಯುವುದರಿಂದ ಮೂತ್ರದ ಸಮಸ್ಯೆಗಳು ಗುಣವಾಗುತ್ತದೆ. 7. ಕೂದಲು ಉದ್ದವಾಗಿ ಬೆಳೆಯಲು ನೆಲ್ಲಿಕಾಯಿ ರಸವನ್ನು ತಲೆಗೆ ಹಚ್ಚಿಕೊಳ್ಳಬೇಕು. 8. ಒಣದ್ರಾಕ್ಷಿ ಸೇವನೆಯಿಂದ ಲೈಂಗಿಕ ಅಶಕ್ತತೆ ನಿವಾರಣೆಯಾಗುವುದು. 9. ಅರಶಿನವನ್ನು ಅಡುಗೆಯಲ್ಲಿ ಬಳಸಿಕೊಂಡು ಸೇವಿಸಿದರೆ ಆಹಾರ ಸುಲಭವಾಗಿ ಜೀರ್ಣವಾಗುವುದು. 10. ಗರ್ಭ ಧರಿಸಿದವರು 6 ತಿಂಗಳ ನಂತರ ನಿತ್ಯವೂ 1 ಕಿತ್ತಲೆ ಸೇವಿಸುವುದರಿಂದ ಹೆರಿಗೆ ಸುಲಭವಾಗಿ ಆಗುವುದು. 11. ಸ್ಥೂಲ ಶರೀರದವರು ದಿನನಿತ್ಯ ಬೆಳ್ಳುಳ್ಳಿಯನ್ನು ಬಳಸುವುದರಿಂದ ಸುಧಾರಣೆಯನ್ನು ಪಡೆಯಬಹುದು, ಅಲ್ಲದೆ ದೀರ್ಘಾಯಸ್ಸನ್ನು ಪಡೆಯಬಹುದು. 12. ಹೃದಯ ದೌರ್ಬಲ್ಯವಿರುವವರು ಕಿತ್ತಲೆ ಹಣ್ಣನ್ನು ವಿಶೇಷವಾಗಿ ತಿನ್ನಬೇಕು. ಹೃದಯ ರೋಗಿಗಳು ಜೇನುತುಪ್ಪದೊಂದಿಗೆ ಕಿತ್ತಲೆ ರಸ ಸೇವಿಸುವುದು ಉತ್ತಮ. 13. ಊಟವಾದ ನಂತರ ಈರುಳ್ಳಿ ತಿನ್ನುವುದರಿಂದ ಜೀರ್ಣಶಕ್ತಿ ಹೆಚ್ಚುವುದು. 14. ಲವಂಗವನ್ನು ಹಲ್ಲುಗಳಿಂದ ಅಗಿದು ಚಪ್ಪರಿಸುತ್ತಿದ್ದರೆ ಬಿಕ್ಕಳಿಕೆ ನಿಲ್ಲುವುದು. 15. ದಾಳಿಂಬೆಯ ರಸ ಸೇವಿಸುವುದರಿಂದ ಮನಸ್ಸಿಗೆ ಉಲ್ಲಾಸ ದೊರೆಯುತ್ತದೆ. 16. ಗರ್ಭಿಣಿಯರು 3 ತಿಂಗಳು ತುಂಬುವವರೆಗೂ ಪರಂಗಿಕಾಯಿ ಅಥವಾ ಹಣ್ಣನ್ನಾಗಲಿ ಸೇವಿಸುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಸೇವಿಸಿದಲ್ಲಿ ಗರ್ಭಸ್ರಾವವೂ ಆಗಬಹುದು. 17. ಖರ್ಜೂರ ಶಕ್ತಿವರ್ಧಕ ಆಹಾರ. ಮಕ್ಕಳಿಗೆ ಕಚ್ಚಿ ತಿನ್ನುವ ಸಲುವಾಗಿ ಖರ್ಜೂರ ಕೊಡುವುದು ಬಹಳ ಒಳ್ಳೆಯದು. ಮಧುಮೇಹ ರೋಗಿಗಳು ಸಿಹಿ ತಿನ್ನಲು ಇಚ್ಛಿಸಿದಾಗ ಖರ್ಜೂರ ತಿನ್ನುವುದು ಒಳ್ಳೆಯದು. ಮೂಲವ್ಯಾಧಿಯಿಂದ ನರಳುವವರು ಖರ್ಜೂರ ಸೇವಿಸುವುದರಿಂದ ಗುಣ ಉಂಟು. 18. ಮೊಸರು ಅನ್ನಕ್ಕೆ ನಿಂಬೆ ರಸ ಹಿಂಡಿ ಊಟ ಮಾಡಿ. ಇದೇ ಕ್ರಮವನ್ನು 2-3 ದಿನಗಳು ಅನುಸರಿಸಿದಲ್ಲಿ ಆರೋಗ್ಯ ಸಮೃದ್ಧಿಯಾಗುವುದು. 19. ಕರ್ಬೂಜ ಹಣ್ಣಿನ ಬೀಜವನ್ನು ಹುರಿದು ತಿನ್ನುವುದರಿಂದ ರಕ್ತ ಶುದ್ಧಿಯಾಗುತ್ತದೆ. ಬೀಜಗಳನ್ನು ಅರೆದು ಜೇನುತುಪ್ಪದಲ್ಲಿ ತಿನ್ನುವುದರಿಂದ ನಾಲಿಗೆಯ ಸೀಳುವಿಕೆ ಸಮಸ್ಯೆ ನಿವಾರಣೆಯಾಗುತ್ತದೆ. 20. ಈರುಳ್ಳಿಯ ಸೇವನೆಯಿಂದ ಬಾಯಿ ಹಲ್ಲುಗಳು ರಕ್ಷಣೆಯಾಗುತ್ತದೆ. 21. ಒಣದ್ರಾಕ್ಷಿಯನ್ನು ಸೇವಿಸುವುದರಿಂದ ಮೂಳೆಗಳು ಶಕ್ತಿಯುತವಾಗುತ್ತದೆ. 22. ಸ್ತ್ರೀಯರು ಸ್ನಾನ ಮಾಡುವಾಗ ಗಲ್ಲ ಮತ್ತು ಕೆನ್ನೆಗೆ ಅರಶಿನ ಪುಡಿ ಹಚ್ಚಿಕೊಂಡು ಸ್ನಾನ ಮಾಡುವ ಹವ್ಯಾಸ ಇಟ್ಟುಕೊಂಡರೆ ಅಲ್ಲಿ ಕೂದಲು ಬೆಳೆಯುವ ಸಂದರ್ಭವಿರುವುದಿಲ್ಲ. 23. ಅರಶಿನ ಕೇವಲ ಜೀರ್ಣಕಾರಕವೇ ಅಲ್ಲ, ಕ್ರಿಮಿನಾಶಕ ಹಾಗೂ ಕಫ ನಿವಾರಕ ಕೂಡ. 24. ಊಟವಾದ ಮೇಲೆ ಬಿಳಿಯ ಬೀಜವಿಲ್ಲದ ದ್ರಾಕ್ಷಿ ಸೇವಿಸಿದರೆ ಅಜೀರ್ಣ ನಿವಾರಣೆಯಾಗುವುದು. 25. ಏಲಕ್ಕಿ ಬೀಜದ ಕಷಾಯದಿಂದ ಬಾಯಿ ಮುಕ್ಕಳಿಸುವುದರಿಂದ ಹಲ್ಲು ನೋವು ಶಮನವಾಗುವುದು. 26. ಚರ್ಮ ಒಡೆದು ಒರಟು ಶುಷ್ಕವಾಗಿದ್ದರೆ ನೆನೆಸಿದ ಕಡಲೆಕಾಯಿ ಮತ್ತು ತೆಂಗಿನಕಾಯಿಯನ್ನು ತಿನ್ನಬೇಕು. ಚರ್ಮ ಕಾಂತಿಯುತವಾಗಿ ಬಲವಾಗುತ್ತದೆ. 27. ಆಗಾಗ ಹಸಿರು ಬೀಜರಹಿತ ದ್ರಾಕ್ಷಿಯನ್ನು ಸೇವಿಸುವುದರಿಂದ ಹೊಟ್ಟೆ ಹುಣ್ಣು ನಿವಾರಣೆಯಾಗುತ್ತದೆ. 28. ದಿನಕ್ಕೊಂದು ಕಿತ್ತಲೆ ಹಣ್ಣು ಸೇವಿಸುವ ಅಭ್ಯಾಸವಿಟ್ಟುಕೊಂಡರೆ ನೆಗಡಿ ಬರುವುದಿಲ್ಲ. ನಿತ್ಯ ಜೀವನದಲ್ಲಿ ಲವಲವಿಕೆ ಕಂಡುಬರುವುದು. ನೆಗಡಿ, ಕೆಮ್ಮು, ದಮ್ಮು ರೋಗಿಗಳಿಗೆ 1 ಬಟ್ಟಲು ಕಿತ್ತಲೆ ಹಣ್ಣಿನ ರಸಕ್ಕೆ 1 ಚಿಟಿಕೆ ಉಪ್ಪು ಮತ್ತು 1 ಊಟದ ಚಮಚ ಜೇನುತುಪ್ಪ ಮಿಶ್ರಣ ಮಾಡಿಕೊಟ್ಟರೆ ಹೆಚ್ಚು ಪರಿಣಾಮಕಾರಿಯಾಗುವುದು. 29. ಕರ್ಬೂಜದ ಹಣ್ಣು ಸೇವಿಸುವುದರಿಂದ ರಕ್ತ ಶುದ್ಧಿಯಾಗುವುದು. ಆದುದರಿಂದ ಚರ್ಮ ರೋಗಿಗಳಿಂದ ನರಳುವವರು ಈ ಹಣ್ಣನ್ನು ಹೆಚ್ಚು ಹೆಚ್ಚು ಸೇವಿಸುವುದರಿಂದ ಗುಣ ಕಂಡುಬರುವುದು. 30.
ಪ್ರತಿದಿನ 8-10 ಕರಿಬೇವಿನ ಎಲೆಗಳನ್ನು ಸುಮಾರು 3 ತಿಂಗಳುಗಳ ಕಾಲ ಸೇವಿಸಿದರೆ ಸಿಹಿಮೂತ್ರ ರೋಗದಲ್ಲಿ ಗುಣ ಕಂಡುಬರುವುದು. 31. ಕಿತ್ತಳೆ ಹಣ್ಣಿನ ರಸಕ್ಕೆ ಜೇನುತುಪ್ಪ ಸೇರಿಸಿ ಕುಡಿಯುವುದರಿಂದ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ವಾಸಿಯಾಗುವುದು. 32. ಕ್ಯಾರೆಟ್ ರಸಕ್ಕೆ 1 ಚಮಚ ಬೆಟ್ಟದ ನೆಲ್ಲಿಕಾಯಿ ರಸ ಹಾಗೂ ಜೇನುತುಪ್ಪ ಬೆರೆಸಿ ಪ್ರತಿನಿತ್ಯ ಸೇವಿಸುವುದರಿಂದ ರೋಗ ನಿರೋಧಕ ಶಕ್ತಿ ಬರುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ನೇಹಿತರೆ, ಇಂತಹ ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ದಿವ್ಯಾಸ್ ಬುಕ್ಸ್ ಆಫ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಪ್ಪದೇ ತಿಳಿಸಿ. ವಿಡಿಯೋಗೆ ಒಂದು ಲೈಕ್ ನೀಡುವುದನ್ನು ಮಾತ್ರ ಮರೆಯಬೇಡಿ. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ.